ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತುಪ್ಪ ಕಾಯಿಸೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಹೇಗೆ ಕಾಯಿಸೋದು ಅಂತ. ಇದಕ್ಕೆ ಒಂದು 15 ಕಾಳು ಮೆಣಸು ತೊಗೊಂಡಿದ್ದೀನಿ, 1 ಪೀಸ್ ಚಕ್ಕೆ, ಒಂದು 4-5 ಲವಂಗ, ಮತ್ತು 1 ಪೀಸ್ ಬೆಳ್ಳುಳ್ಳಿ, 1-2 ವೀಳ್ಯದೆಲೆ, ಮೆಂತ್ಯ 1 ಸ್ಪೂನು, ಮತ್ತು ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ. ಮೆಂತ್ಯನ ಕೆಂಪುಗೆ ಆಗೋವರೆಗೂ ಹುರ್ಕೊತೀನಿ ತವದ ಮೇಲೆ. ಅದಕ್ಕೆ ಉಂಡೆ ಮೆಣಸನ್ನು ಹಾಕ್ಕೋತೀನಿ, ಮತ್ತು ಲವಂಗ ಮತ್ತು ಚಕ್ಕೆನೂ ಹಾಕ್ಕೋತೀನಿ. ಅದನ್ನೆಲ್ಲ ಒಂದು ಕುಟಾಣದಲ್ಲಿ ಹಾಕ್ಕೊಂಡು ಕುಟ್ಕೋಬೇಕು, ಕುಟ್ಟಿ ಪುಡಿ ಮಾಡ್ಕೋಬೇಕು. ಈಗ ನಂದು ಬೆಣ್ಣೆ, ಇಲ್ಲಿರೋ ಬೆಣ್ಣೆ 3 ಸೇರಿದೆ, ಊರಿಂದ ತೊಗೊಂಬಂದಿರೋದು 3 ಸೇರು ಬೆಣ್ಣೆ ಇದೆ. ಇದನ್ನು ನಾನು ಇವಾಗ ಬೇಯಕ್ಕೆ ಇಡ್ತಾಯಿದ್ದೀನಿ. ನಾನು ಎಲೆಕ್ಟ್ರಿಕ್ ಒಲೆಯಲ್ಲಿ ಮಾಡ್ತಿರೋದ್ರಿಂದ ಐ ಫ್ಲೇಮಲ್ಲೇ ಇಕ್ತೀನಿ. ಇದು ಪಾತ್ರೆ ದೊಡ್ಡದಿದೆ, ಬೆಣ್ಣೆನೂ ಸುಮಾರು ಅರ್ಧದಷ್ಟು ಇರೋದ್ರಿಂದ ಇದರಲ್ಲಿ ಇಕ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ನಿಮಗೆ. ಇವಾಗ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ, ಮತ್ತು ನಾನು ಇವಾಗ ಅದನ್ನು ಪುಡಿ ಮೆಂತ್ಯ ಮತ್ತು ಎಲ್ಲ ಹುರಿದಿದ್ದೀನಲ್ಲ ಅದನ್ನು ಪುಡಿ ಮಾಡ್ಕೊಂಬರೋಕ್ಕೆ ಹೋಗ್ತೀನಿ. ಈ ವೀಳ್ಯದೆಲೆ ಜೊತೆ ಇಟ್ಟಿರೋ ಅರಿಶಿನ ನಾನು ಡೈರೆಕ್ಟಾಗಿ ಈ ಬೆಣ್ಣೆಗೆ ಹಾಕ್ಕೊಳ್ತೀನಿ. ವೀಳ್ಯದೆಲೆನ ಮಾತ್ರ ಸ್ವಲ್ಪ ಅರ್ಧಂಬರ್ಧ ಕುಟ್ಬಿಟ್ಟು ಇದ್ರೊಳಗೆ ಹಾಕ್ತೀನಿ. ಇದಕ್ಕೆ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಹಾಕಿದ್ರೂ ಮರಳಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನುಗ್ಗೆ ಸೊಪ್ಪು ಕೂಡ ಹಾಕ್ತಾರೆ. ನನ್ನ ಹತ್ರ ಇವಾಗ ನುಗ್ಗೆ ಸೊಪ್ಪು ಇರಲಿಲ್ಲ, ಹಾಗಾಗಿ ವೀಳ್ಯದೆಲೆ 2 ವೀಳ್ಯದೆಲೆನ ಹಾಕ್ತೀನಿ. 3 ಸೇರಿಗೆ 2 ವೀಳ್ಯದೆಲೆ ಹಾಕ್ತೇನೆ. ಈಗ ಇದನ್ನು ಕಾಯಕ್ಕಿಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಐ ಫ್ಲೇಮಲ್ಲಿ ಇಕ್ಕಿದ್ದೀನಿ, ಮತ್ತು ಆಮೇಲೆ ಸ್ವಲ್ಪ ಲೋ ಫ್ಲೇಮ್ಗೆ ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿ, ಇದು ಹುರಿದಿರೋ ಅಂಥ ಮೆಂತ್ಯ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಇದಕ್ಕೊಂದು ಏಲಕ್ಕಿ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುಟ್ಟಾಣದಲ್ಲಿ ಹಾಕ್ಬಿಟ್ಟು ಕುಟ್ಕೋಬೇಕು. ಅರಿಶಿನ ಪುಡಿ ನಾನು ಇವಾಗೆಲ್ಲ ಹಾಕ್ತೆ, ವೀಳ್ಯದೆಲೆನ ಅರ್ಧ ಕುಟ್ಬಿಟ್ಟು ಮತ್ತೆ ಹಾಕ್ತೀನಿ. ಈ ಮೆಂತ್ಯ ಇದನ್ನು ಮಾತ್ರ ಸ್ವಲ್ಪ ಒಂದು ಅರ್ಧ ತರಿ ಆಗೋವರೆಗೂ ಕುಟ್ಕೊಂಡು ಪುಡಿ ಮಾಡಿದ್ರು ಇಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿದ್ರು ಓಕೆ. ಮಿಕ್ಸಿ ಜಾರಲ್ಲಿ ಹಾಕೋಕ್ಕೆ ಸ್ವಲ್ಪನೇ ಇತ್ತಲ್ವ ಅಂದ್ಬಿಟ್ಟು ನಾನು ಇದರಲ್ಲೇ ಕುಟ್ತಾಯಿದ್ದೀನಿ. ತೋರಿಸ್ತೀನಿ ನೋಡಿ ಇವಾಗ. ಮತ್ತಿದು ಅರಿಶಿನ ಪುಡಿನ ಈ ಟೈಮಲ್ಲೇ ಹಾಕಿ, ಇದು ತುಪ್ಪ ಬೆಣ್ಣೆ ಕುದಿವಾಗಲೇ ಅರಿಶಿನ ಪುಡಿನ ಕೂಡ ಹಾಕ್ಕೋಬೇಕು. ಅದ್ರದ್ದು ಕಲರು ಇಡೀ ತುಪ್ಪಕ್ಕೆಲ್ಲ ಬಿಟ್ಕೋಬೇಕು ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ನೋಡಿ, ವೀಳ್ಯದೆಲೆನ ಅರ್ಧ ಕುಟ್ಬಿಟ್ಟು ಹಾಕ್ತೆ. ಇನ್ನು ಉಳಿದಿದ್ದನ್ನು ಸ್ವಲ್ಪ ಜಾಸ್ತಿ ಸಣ್ಣಗೆ ಪುಡಿ ಮಾಡ್ತೀನಿ. ಜಾಸ್ತಿ ಸಣ್ಣ ಅಂದರೆ ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ. ಮೆಂತ್ಯನ ಹುರಿದು ಹಾಕೋದೇ ತುಪ್ಪಕ್ಕೆ ಒಳ್ಳೆ ಘಮ ಕೊಡೋದು. ಜೊತೆಗೆ ಅದನ್ನು ಬೇಯಿಸೋದು, ಅದು ಹೇಗೆ ಬೇಯಿಸ್ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಕೆಲವರು ಅರ್ಧ ಬೇಯಿಸಿಕ್ಕಿರ್ತಾರೆ, ಅದು ಚೆನ್ನಾಗೇ ಅನಿಸಲ್ಲ. ಹಿಂಗೆ ನೋಡಿ, ಇದು ಕುಟ್ಟಾಣದಲ್ಲಿ ಸಣ್ಣ ಆಗಲಿಲ್ಲ, ಹಂಗಾಗಿ ನಾನು ಮಿಕ್ಸಿಲೇ ಪುಡಿ ಮಾಡ್ಕೊಂಡು ಬಂದೆ. ಇದನ್ನು ಪೂರ್ತಿ ಹಾಕ್ತಿದ್ದೀನಿ. 1 ಸ್ಪೂನ್ ಮೆಂತ್ಯ ಹಾಕ್ತಿದ್ದೀನಿ ಪೂರ್ತಿ. ಈ ಕಲರ್ ನೋಡಿ, ಹಾಲು ಕುದಿಯೋ ಥರ, ಬಾದಾಮಿ ಹಾಲು ಕುದಿಯೋ ಥರ ಕಾಣಿಸ್ತಾ ಇದೆ ಇವಾಗ. ಅದು ಹೋಗ್ತಾ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡಿ ನೀವು. ಮತ್ತು ಕೆಲವ್ರು ಮಾಡೋ ತುಪ್ಪ ಹಸಿನೇ ಇರುತ್ತೆ. ತುಪ್ಪ ನೋಡಿದ್ರೆ ತಿನ್ನಬೇಕು ಅಂತಲೇ ಅನಿಸಲ್ಲ. ಈಗ ನಾನು ಮಾಡ್ತಿರೋ ತುಪ್ಪ ಅದು ಸ್ಮೆಲ್ಲೇ ಮನೆ ತುಂಬ ಇರುತ್ತೆ. ಅದು ಸ್ಮೆಲ್, ಅದು ಮಾಡಿದ ದಿನ ಅಂತೂ ತುಂಬ ಚೆನ್ನಾಗಿರುತ್ತೆ ಅದ್ರ ಸ್ಮೆಲ್ಲು. ಇವಾಗ ನೋಡಿ, ಇದನ್ನು 1/4 ಗಂಟೆ 15 ನಿಮಿಷ ಚೆನ್ನಾಗಿ ಕುದಿಸಿದ್ಮೇಲೆ ಈ ಹದ ಬರುತ್ತೆ. ಅದು ಪೂರ್ತಿ ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತೆ. ಮತ್ತು ಎಲೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ಮತ್ತು ನಾವು ಇನ್ನೊಂದು ತಿಳ್ಕೊಬೇಕಿರೋದೇನಪ್ಪ ಅಂದರೆ, ಇಷ್ಟು ಬಂದಾಗಲೇ ನಾವು ತೆಗಿಬಾರ್ದು. ಅದು ಕೆಳಗಡೆ ಅದ್ರದ್ದು ಮಡ್ಡಿ ಇರುತ್ತಲ್ಲ, ಮಡ್ಡಿನೇ ಎತ್ಬಿಟ್ಟು ನೋಡಿದಾಗ ನಾವು ಅದು ಸಾಫ್ಟಾಗಿರಬಾರ್ದು, ಅಂದರೆ ಅರ್ಧ ಬೆಂದಿರೋ ಥರ ಇರಬಾರ್ದು. ಅದು ಪೂರ್ತಿ ಸ್ವಲ್ಪ ಕಲರು ಬ್ಲ್ಯಾಕ್ ಆಗೋವರೆಗೂ ಬೆಂದಿರ್ಬೇಕು. ಆವಾಗ ಮಾತ್ರ ತುಪ್ಪ ಬಂದಿದೆ ಅಂತ. ನಾವು ಅರ್ಧ ಹಸಿ ಇರುವಾಗಲೇ ತೆಗಿತೀವಲ್ಲ, ಆವಾಗಲೇ ಅದು ತುಪ್ಪ ಚೆನ್ನಾಗಿ ಬರಲ್ಲ, ಚೆನ್ನಾಗಿರೋದೇ ಇಲ್ಲ. ಮತ್ತು ನೋಡಿ, ಫುಲ್ಲು ನೊರೆ ಬಂದಿದೆಯಲ್ಲ, ಮಧ್ಯದಲ್ಲಿ ನೋಡಿ ಈ ಥರ ಕುದಿ ಬರಬೇಕು. ಮತ್ತು ಕಲರ್ ನೋಡಿ, ಫುಲ್ ಒಂಥರ ಬ್ಲ್ಯಾಕ್ ಆದಂಗೆ ಅನ್ನಿಸ್ತಾ ಇದೆ. ಅದು ಬ್ಲ್ಯಾಕ್ ಆಗಿಲ್ಲ, ಆ ಕೆಳಗಡೆ ಅದ್ರ ಮಡ್ಡಿ ಕಲರ್ ಆಗಿದೆಯಲ್ಲ, ಅದರಿಂದ ಮೇಲ್ಗಡೆ ಇರೋ ತುಪ್ಪ ಕೂಡ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ. ಈಗ ನೋಡಿ, ಫುಲ್ ಬ್ಲ್ಯಾಕ್ ಅಂತ ಅನ್ನಿಸ್ತಾ ಇದೆ. ಇದು ನಾನು ತುಪ್ಪ ಕಾಯಿಸಿ ಆಗಿ ಆರಕ್ಕೆ ಬಿಟ್ಟಿರೋ ತುಪ್ಪ ಇದು. ಈಗ ಇದು ತಣ್ಣಗಾಗಿದೆ. ಇದನ್ನು ನಾನು ಇವಾಗ ಸೋರಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ, ಈ ಜಾಲರಿಗೆ ಎಷ್ಟು ಬರುತ್ತೆ ಮಡ್ಡಿ ಅಂತ ಹೇಳಿ. ನೋಡಿ, ನಮಗೆ ಕೆಳಗಡೆ ಅದು ಬ್ಲ್ಯಾಕಾಗಿ ಕಾಣಿಸ್ತಿತ್ತಲ್ಲ, ಇವಾಗ ನೋಡಿ ಅದು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಚೆನ್ನಾಗಿ ಬಂದಿದೆ ತುಪ್ಪ ಅಂತೂ. 3 ಸೇರು ಬೆಣ್ಣೆಗೆ ಎಷ್ಟು ತುಪ್ಪ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಚೆನ್ನಾಗಿ ಬಂದಿದೆ. ಅದ್ರದ್ದು ಗಲೀಜು ಏನು ಬೀಳ್ತಾಯಿಲ್ಲ, ಯಾಕಂದರೆ ಎಲ್ಲ ತಳದಲ್ಲಿ ಕೂತ್ಬಿಟ್ಟು ಪಾತ್ರೆಗೆ ಅಂಟ್ಕೊಂಡ್ಬಿಟ್ಟಿದೆ. ನೋಡಿ, ಎಲ್ಲ ಪಾತ್ರೆಲಿ ಅಂಟ್ಕೊಂಡಿದೆ. ಈ ಪಾತ್ರೆ ತೊಳೆಯೋಕ್ಕೆ ಒಂದಿನ ನೆನೆಸ್ಬೇಕಿದನ್ನು, ಅಷ್ಟು ಅಂಟಿರುತ್ತೆ. ಗಲೀಜೇನು ಜಾಸ್ತಿ ಬಂದಿಲ್ಲ. ಇಲ್ಲೇನಿದೆಯೋ ಬ್ಲ್ಯಾಕ್ ಆಗಿರೋದು ಅದೆಲ್ಲ
ನಾನು ಹಾಕಿದ್ದೀನಲ್ಲ ಐಟಮ್ಸು ಮೆಂತ್ಯ ಮತ್ತು ಏನು ಪುಡಿ ಮಾಡಿ ಹಾಕಿದ್ದೀನೋ ಆ ಐಟಮ್ಸ್ ಮಾತ್ರ ಅಲ್ಲಿ ಕರಕಲಾಗಿರೋದು. ಇಲ್ಲಿ ನೋಡಿ, ನನಗೆ ತುಪ್ಪದ ಜೊತೆ ಯಾವುದೇ ಗಲೀಜು ಕೂಡ ಬರಲ್ಲ, ಇಷ್ಟು ಮಾತ್ರ ಅದ್ರದ್ದು ಮಡ್ಡಿ ಬಂತಷ್ಟು ಬಿಟ್ಟರೆ. ಬೆಣ್ಣೆನೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ಬೆಣ್ಣೆ ಚೆನ್ನಾಗಿಲ್ಲ ಅಂದರೆ ಪಾತ್ರೆ ಇನ್ನೂ ಜಾಸ್ತಿ ನಾವು ಹಾಕಿರೋದಕ್ಕಿಂತ ನಾವೇನು ಐಟಮ್ಸ್ನ ಹಾಕಿರ್ತೀವೋ ಅದಕ್ಕಿಂತ ಜಾಸ್ತಿ ಮಡ್ಡಿ ಉಳಿದಿರುತ್ತೆ. ಬೆಣ್ಣೆ ಕ್ಲಿಯರ್ ಆಗಿರೋದ್ರಿಂದ, ಇದು ಹಳ್ಳಿಯಿಂದ ತಂದಿರೋ ಬೆಣ್ಣೆ ಆಗಿರೋದ್ರಿಂದ ಇದರಲ್ಲಿ ಅಷ್ಟು ಮಡ್ಡಿ ಬಂದಿಲ್ಲ, ಏನು ಮಿಕ್ಸ್ ಆಗಿಲ್ವಲ್ಲ ಅದಕ್ಕೆ. ಈಗ ನೋಡಿ, ನಾನು ಇದನ್ನು ನೈಟ್ ಕಾಯಿಸಿಟ್ಬಿಟ್ಟು ಇವಾಗ ಓಪನ್ ಮಾಡ್ತಿದ್ದೀನಿ. ಇವಾಗ ಬೆಳಗ್ಗೆ ನಾನು ತೆಗಿತಾ ಇರೋದು. ಹೇಗೆ ಬಂದಿದೆ ಅಂತ ನೋಡಿ ತುಪ್ಪ. ನೀವೀಗ ಹೊರಗಡೆ ತಂದರೆ ಟಿ ವಿಲೆಲ್ಲ ತೋರಿಸ್ತಲ್ಲ, ಮರಳಾಗಿ ತುಪ್ಪ ಅಂತೇಳಿ, ಅದೇ ಥರ ಬಂದಿದೆ. ಫುಲ್ ಮರಳು ಥರನೇ ತುಂಬ ಚೆನ್ನಾಗಿ ಬಂದಿದೆ ತುಪ್ಪ. ಮತ್ತು ಅದ್ರ ಸ್ಮೆಲ್ ನೋಡ್ತಿದ್ರೆ ನನ್ನ ಮಕ್ಕಳಂತೂ ಅಮ್ಮ ಒಬ್ಬಟ್ಟು ಜೊತೆ ಹಾಕ್ಕೊಡಿ ತುಪ್ಪನ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತೈತೆ. ಇಷ್ಟೇ, ಈಗ ಏನು ತೋರಿಸಿದ್ನೋ ಅಷ್ಟೇ ಐಟಮ್ ಹಾಕಿ ಇಷ್ಟು ನೀಟಾಗಿರೋ ತುಪ್ಪನ ನೀವು ರೆಡಿ ಮಾಡ್ಕೋಬೋದು. ಆದರೆ ಬೇಯಿಸುವಾಗ ಮಾತ್ರ ಕೇರ್ಫುಲ್ಲಾಗಿ ಬೇಯಿಸಿ. ಸ್ವಲ್ಪ ಸ್ಟಾರ್ಟಿಂಗ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೆಕ್ಸ್ಟು ಲೋ ಫ್ಲೇಮಲ್ಲಿ. ಥ್ಯಾಂಕ್ ಯು.